ನಮಸ್ಕಾರ. ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಖಂಡಿತವಾಗೂ ಲಕ್ಷ್ಮೀ ಪುತ್ರರೇ, ಲಕ್ಷ್ಮೀ ಪುತ್ರಿಯರೇ. ಹಠಕ್ಕೆ ಬಿದ್ದು ಇಡೀ ಜಗತ್ತನ್ನೇ ಗೆದ್ದಿರುವ ಏಕೈಕ ರಾಶಿ ನಕ್ಷತ್ರದವರು ಇವರು. ಯಾವ್ಯಾವ ರಾಶಿ ನಕ್ಷತ್ರದವರು ಗೊತ್ತಾ? ವಿಡಿಯೋ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನೋಡ್ರಿ, ಇವರು ಕಣ್ಣು ಬಿಟ್ರೇ ಸಾಕು ವಾಲ್ಕೆನುಗಳು ಉಂಟಾಗುತ್ತೆ. ಇವರು ಕಣ್ಣು ಬಿಟ್ರೇ ಸಾಕು ಬೆಂಕಿಗೆ ಸೃಷ್ಟಿ ಆಗ್ಬಿಡುತ್ತೆ. ಇವರು ಮಾತಾಡಿದರೆ ಸಾಕು ಗುಡುಗು. ಇವರು ಒಂದ್ಸರಿ ಲುಕ್ ನೋಡಿದರೂ ಸಾಕು ಅಂತಂದರೆ ಆಪೋಸಿಟ್ ವ್ಯಕ್ತಿಗಳೆಲ್ಲ ಸೈಲೆಂಟ್ ಆಗಿಬಿಡ್ತಾರೆ. ಇವರು ಗುಂಪಿನಲ್ಲಿದ್ದರೆ ಲೀಡರ್ಸುಗಳಾಗಿರ್ತಾರೆ. ಲೀಡರ್ಶಿಪ್ ಕ್ವಾಲಿಟೀಸ್ ಸಿಕ್ಕಾಬಟ್ಟೆ ಹೆಚ್ಚಾಗಿರುತ್ತೆ. ಸೈಲೆಂಟಾಗೆ ಬರಲ್ಲ, ವೈಲೆಂಟಾಗೆ ಬರ್ತಾರೆ. ಇವರು ಬರೋವರೆಗೂ ಮಾತ್ರ ಬೇರೆಯವರು ಹವಾ, ಇವರು ಬಂದ ಮೇಲೆ ಇವ್ರದೇ ಹವಾ ಅನ್ನುವ ರಾಶಿ ನಕ್ಷತ್ರದವರು ಇವರು. ಇವ್ರನ್ನ ಸ್ಪರ್ಶ ಮಾಡಿದರೆ ಮಿಂಚು ಬರುತ್ತೆ. ಯಾಕೆಂದರೆ ಅಷ್ಟಕ್ಕೊಂದು ಶಕ್ತಿ ತಾಕತ್ತಿರೋ ರಾಶಿ ನಕ್ಷತ್ರದವರು ಇವರು. ಹೇಳ್ತಾ ಇದ್ದೀನಲ್ಲ, ಹಠಕ್ಕೆ ಬಿದ್ದರೆ ಇಡೀ ಜಗತ್ತನ್ನೇ ಗೆದ್ದಿರುವ ರಾಶಿ ನಕ್ಷತ್ರದವರು ಇವರು. ಇವ್ರು ಹಾಕೋಣ ಡ್ರೆಸ್ಸುಗಳಿರ್ಬೋದು, ಬಟ್ಟೆಗಳು ಬ್ರ್ಯಾಂಡೆಡ್ಡೇ. ಇವರು ಗಂಡು ಮಕ್ಕಳನ್ನಾಗಿರಲಿ, ಹೆಣ್ಣು ಮಕ್ಕಳನ್ನಾಗಲಿ, ಲಕ್ಷ್ಮೀ ಪುತ್ರರೇ, ಲಕ್ಷ್ಮೀ ಪುತ್ರಿಯರೇ ಇವರು. ಹಾಕೋಣ ಡ್ರೆಸ್ಸುಗಳಿರ್ಬೋದು, ಶರ್ಟು, ಪ್ಯಾಂಟು, ಸೂಟು, ಬೂಟುಗಳು, ಟೀ ಶರ್ಟುಗಳು, ಸೀರೆ, ಸ್ಯಾರಿಗಳು, ಚೂಡಿದಾರ, ಏನೇ ಹಾಕ್ಕೊಂಡ್ರು ಬ್ರ್ಯಾಂಡೆಡ್ಡೇ ಹಾಕಂತಾರೆ. ಸ್ಲಿಪ್ಪರಿಂದ ಹಿಡಿದು, ಶೂಯಿಂದ ಹಿಡಿದು, ಇವ್ರು ಹಾಕೋಣ ಗಾಗಲ್ಸ್, ಸ್ಪೆಕ್ಟುಗಳಿಂದ ಹಿಡಿದು, ವೆನಿಟಿ ಬ್ಯಾಗ್ ಇರ್ಬೋದು, ಪರ್ಸ್ ಇರ್ಬೋದು, ವ್ಯಾಲೆಟ್ ಇರ್ಬೋದು, ಇವರು ಯೂಸ್ ಮಾಡೋ ಪರ್ಫ್ಯೂಮ್ಸ್ ಇರ್ಬೋದು, ಇವರು ಯೂಸ್ ಮಾಡೋ ವೆಹಿಕಲ್ಲು 2 ವೀಲರ್ ಆಗ್ಬೋದು, 4 ವೀಲರ್ ಆಗ್ಬೋದು, ಎಲ್ಲ ಬ್ರ್ಯಾಂಡೆಡ್ಡೇ ಆಗಬೇಕು. ಹೇಳ್ತಿದ್ದೀನಲ್ಲ, ಕನಸು ಕಾಣ್ತಾರೆ ಅಂದರೆ ಆಕಾಶದ ಎತ್ತರದಷ್ಟು ಕನಸೇ ಕಾಣ್ತಾರೆ. ಏನೇ ಮಾಡಿದರೂ ದೊಡ್ಡ ಮಟ್ಟದ ಕೆಲಸ ಮಾಡಬೇಕು ಅಂತಾರೆ ಇವರು. ಸಣ್ಣ ಪುಟ್ಟಕ್ಕೆ ಆಸೆ ಪಡರಲ್ಲ, ದೊಡ್ಡ ಮಟ್ಟದ ಆಸೆ ಕನಸು ಇಟ್ಕೊಂಡು ಬೆಳೆಯುವ ಟಾಪ್ 1 ರಾಶಿ ನಕ್ಷತ್ರದವರು ಇವರು. ಸಿಕ್ಕಾಬಟ್ಟೆ ಜೀವನದಲ್ಲಿ ಅಂದುಕೊಂಡಿದ್ದು ನಾನು ಮಾಡ್ತೀನಿ ಅಂತಾರೆ, ಅಚೀವ್ ಮಾಡ್ತೀನಿ ಅಂತಾರೆ. ಖಂಡಿತವಾಗ್ಲು ಯಾವ್ಯಾವ ರಾಶಿ ನಕ್ಷತ್ರದವರು ಗೊತ್ತಾ? ಇವರೆಲ್ಲ ಲಕ್ಷ್ಮೀ ಪುತ್ರರೇ, ಲಕ್ಷ್ಮೀ ಪುತ್ರಿಯರೇ. ಎಸ್ಪೆಷಲಿ ಈ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ ವಿಶಾಖ ನಕ್ಷತ್ರ, ಈ ಕುಂಭರಾಶಿ ಶತಭಿಷ ನಕ್ಷತ್ರ, ಮೇಷರಾಶಿ ಭರಣಿ ನಕ್ಷತ್ರ. ನೋಡ್ರಿ, ಅದರಲ್ಲೂ ಈ ಕುಂಭರಾಶಿ ಪೂರ್ವಭಾದ್ರ ನಕ್ಷತ್ರದವರು ಬರ್ತಾರೆ. ಇದ್ರ ಜೊತೆಗೆ ಈ ಮಕರ ರಾಶಿ ಶ್ರವಣ ನಕ್ಷತ್ರದವರು ಬರ್ತಾರೆ. ಈ ಮಕರ ರಾಶಿ ಶ್ರವಣ ನಕ್ಷತ್ರದವ್ರಿಗೆ ಆಸೆ ಜಾಸ್ತಿ, ಸಿಕ್ಕಾಬಟ್ಟೆ ಆಸೆ. ಆ ಉದ್ಯೋಗದಲ್ಲೂ ದುಡ್ಡು ಮಾಡೋಣ, ಈ ವ್ಯಾಪಾರದಲ್ಲೂ ದುಡ್ಡು ಮಾಡೋಣ, ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಲ್ಲ. ಸಿಕ್ಕಾಬಟ್ಟೆ ಅರ್ಥದ ರಾಶಿಗಳು ಅಂತ ಹೇಳ್ತೀವಿ. ಎಸ್ಪೆಷಲಿ ಮಕರ ರಾಶಿಯವರು ಸಿಕ್ಕಾಬಟ್ಟೆ ಅರ್ಥದ ರಾಶಿಗಳು, ಸಿಕ್ಕಾಬಟ್ಟೆ ಪೆಟ್ಟುಗಳು ತಿಂದು, ನೋವುಗಳು ತಿಂದು ಬಂದಿರ್ತಾರೆ. ಎಸ್ಪೆಷಲಿ ಮಕರ ರಾಶಿ ಶ್ರವಣ ನಕ್ಷತ್ರದವರು. ಈ ಕುಂಭರಾಶಿ ಪೂರ್ವಭಾದ್ರ ನಕ್ಷತ್ರದವರು ಸೈಲೆಂಟು, ನೋಡಕ್ಕೆ ಸೈಲೆಂಟು, ಮಾತುಗಳು ಸೈಲೆಂಟು, ಬಟ್ ವೈಲೆಂಟಾಗೇ ಕೆಲಸ ಮಾಡ್ತಿರ್ತಾರೆ ಇವರು ಅಷ್ಟೇ ಬ್ರ್ಯಾಂಡೆಡ್ ಪರ್ಸನ್ಸುಗಳೇ. ಹಂಗೆ ಇನ್ನು ಈ ವೃಶ್ಚಿಕ ರಾಶಿ ಅನುರಾಧ, ವೃಶ್ಚಿಕ ರಾಶಿ ಜ್ಯೇಷ್ಠ, ವೃಶ್ಚಿಕ ರಾಶಿ ವಿಶಾಖ, ಕುಂಭರಾಶಿ ಶತಭಿಷ, ಮೇಷರಾಶಿ ಭರಣಿ ನಕ್ಷತ್ರದವರು ಅಬ್ಬಬ್ಬಬ್ಬ ಎಲ್ಲ ಬ್ರ್ಯಾಂಡೆಡ್ಡೇ ಬೇಕು. ಅಂದುಕೊಂಡಿದ್ದು ಇವರು ಆಗಲೇಬೇಕು, ಮಾಡ್ತೀನಿ ಅನ್ನುವ ರಾಶಿ ನಕ್ಷತ್ರದವರು. ಖಂಡಿತವಾಗ್ಲೂ ಇವರಿಗೆಲ್ಲ 33ನೇ ವಯಸ್ಸಿನಿಂದ
45-46ನೇ ವಯಸ್ಸಿನೊಳಗಡೆ ಅದೃಷ್ಟ ಲಕ್ಕು ಪ್ರಾಪ್ತಿ ಆಗ್ತಾ ಹೋಗುತ್ತೆ. ಅದನ್ನು ಹಿಡ್ಕೊಂಡು ಮೇಲ್ ಬರ್ತೀರಾ ನೀವು, ಬರಲೇಬೇಕು. ಖಂಡಿತವಾಗ್ಲೂ ಬಂದೇ ಬರ್ತಾರೆ. ಎಸ್ಪೆಷಲಿ ರಾಶಿ ನಕ್ಷತ್ರದವರು ಸ್ವಯಂ ಕೃತ ಅಪರಾಧಗಳು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಶತ್ರುಗಳನ್ನ ಹಿತಶತ್ರುಗಳು ಮಾಡ್ಕೊಳಕ್ಕೆ ಹೋಗ್ಬೇಡಿ. ವೃಶ್ಚಿಕ ರಾಶಿಯವರಿಗೆ ಭಾಳ ಇರ್ತಾರೆ, ಅರ್ಥ ಮಾಡ್ಕೊಳ್ಳಿ. ಕುಂಭರಾಶಿ ಶತಭಿಷ ನಕ್ಷತ್ರದವ್ರಿಗಷ್ಟೇ, ಈ ಮೇಷರಾಶಿ ಭರಣಿ ನಕ್ಷತ್ರದವ್ರಿಗಷ್ಟೇ. ಶತ್ರುಗಳು ಮಾಡ್ಕೊಂಡು ಬಿಡ್ತೀರಾ ನೀವು, ಹಿತಶತ್ರುಗಳು ಮಾಡ್ಕೊಂಬಿಡ್ತೀರಾ, ಸ್ವಯಂ ಕೃತ ಅಪರಾಧಗಳೆಲ್ಲೋ ಒಂದು ಕಡೆ ಮಾಡ್ಕೊಂಬಿಡ್ತೀರಾ. ಸೊ ಹಿಂಗಾಗಿ ಇದರಿಂದ ಏನಾಗುತ್ತೆ, ನಿಮಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗಿಬಿಡ್ತವೆ. ಸ್ವಯಂ ಕೃತ ಅಪರಾಧಗಳು ಮಾಡ್ಕೊಂಬಿಡಿ. ಖಂಡಿತವಾಗ್ಲೂ ನೀವೆಲ್ಲ ಲಕ್ಷ್ಮೀ ಪುತ್ರರೇ, ಲಕ್ಷ್ಮೀ ಪುತ್ರಿಯರೇ. 33ನೇ ವಯಸ್ಸಿನಿಂದ 45-46ನೇ ವಯಸ್ಸಿನೊಳಗಡೆ ಅದೃಷ್ಟ ಸ್ಟಾರ್ಟ್ ಆಗುತ್ತೆ ನಿಮಗೆ. ಖಂಡಿತವಾಗ್ಲೂ ಏಳ್ಗೆ ಅಭಿವೃದ್ಧಿ ಹಾಗೇ ಆಗ್ತೀರಾ. ಹೆಸರು, ಕೀರ್ತಿ, ನೇಮ್ ಆ್ಯಂಡ್ ಫೇಮ್, ಹಣ, ಆಸ್ತಿಗಳೆಲ್ಲ ನೀವು ಖಂಡಿತವಾಗ್ಲೂ ಜೀವನದಲ್ಲಿ ಮಾಡೇ ಮಾಡ್ತೀರಾ. ಆಟಕ್ಕೆ ಬಿದ್ದರೆ ಇಡೀ ಜಗತ್ತನ್ನೇ ಗೆದ್ದಿರುವ ಏಕೈಕ ರಾಶಿ ನಕ್ಷತ್ರದವರು ಇವರೇ ಆಗಿರ್ತಾರೆ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮಸ್ಕಾರ.